ಸುದೀಪ್ ಮುಂದೆ ಎಂಥ ಘಟನೆ ನಡೆದು ಹೋಯಿತು. ಹೌದು, ಸುದೀಪ್ ಕೊಟ್ಟಂಥ ಎಚ್ಚರಿಕೆ ಏನು ವಿನಯ್ಗೆ ಹಾಗಾದರೆ? ಹೌದು, ಇಲ್ಲಿ ಏನು ನಡೆದಿದೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಡೆ ಕಾರ್ತಿಕ್ ಸಂಗೀತ ಮತ್ತು ಪ್ರತಾಪ್ ಮಾತಾಡಿದ್ದನ್ನು ಕೇಳಿಸ್ಕೊಂಡಿರ್ತಾರೆ. ಇದು ಸಂಗೀತಕ್ಕೆ ಗೊತ್ತೇ ಇರೋದಿಲ್ಲ. ವಿನಯ್ನ ಬಕೆಟ್ ಹಿಡ್ಕೊಂಡು ಜೀವನ ಮಾಡ್ತಿರೋದು ಕಾರ್ತಿಕ್ ಯಾಕೆ ಇತ್ತೀಚೆಗೆ ಹಿಂಗೆ ಬಕೆಟ್ ಹಿಡ್ಕೊಂತಿರ್ತಿದ್ದಾನೆ ವಿನಯ್ಗೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದು ಪ್ರತಾಪ್ ಮನೆ ಸಂಗೀತ ಮಾತಾಡ್ಕೊಂಡಿದ್ದು ಸಂಗೀತಕ್ಕೆ ಮಾತಾಡಿದ್ದನ್ನು ಕಾರ್ತಿಕ್ ಕೇಳಿಸ್ಕೊಂಡಿದ್ದಾನೆ. ಇದನ್ನು ಇವತ್ತು ರಿವ್ಯೂ ಮಾಡಿದ ತಕ್ಷಣವೇ ಸಂಗೀತಗೆ ಶಾಕ್ ಆಗಿ ಹೋಗುತ್ತೆ. ನಾನು ಯಾರ ಬಕೆಟ್ ಇಟ್ಕೊಂಡು ಇದು ಮಾಡಬೇಕಾಗಿದೆ, ನಾನು ನಂತರವಾಗಿ ನಾನು ಬಂದಿದ್ದೀನಿ. ವಿನಯ್ ನನಗೆ ಮುಂಚೆಯಿಂದನೂ ಫ್ರೆಂಡು. ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಜಗಳ ಆಗಿದೆ. ಮುಂದಿನ ಜಗಳ ಆಡ್ತೀವಿ, ನಾವು ಆಡೋಲ್ಲ ಅಂತ ನಾನು ಹೇಳ್ತೀನಿ. ಮುಂದೆ ಟಾಸ್ಕ್ ಅಂತ ಬಂದಾಗ ಅಪೋಸಿಟ್ ಅಂತ ಇದ್ದಾಗ ಮತ್ತು ಜಗಳ ಆಡೋದೇ ನಾವಿಬ್ಬರು. ಹೇಗೇನು ಅದು ಟಾಸ್ಕ್ ಆಗಿರುತ್ತೆ, ಟೀಮ್ ಗೆಲ್ಲಬೇಕಾಗಿರುತ್ತೆ, ಅದು ಅನಿವಾರ್ಯನೂ ಸಹ ಆಗಿರುತ್ತೆ. ಜೊತೆಲೇ ಎತ್ಕೊಂಡು ಬೆನ್ನಿಗೆ ಚೂರಿ ಹಾಕೋಂಥ ಬುದ್ಧಿ ನನಗಾಗಿರಲಿ ವಿನಯ್ಗಾಗಿರಲಿ ಇಬ್ರಿಗೂ ಸಹ ಇಲ್ಲ. ಏನೇ ಇದ್ರೂ ಎದ್ದೆದ್ರೆ ಓಡಾಡ್ತೀವಿ ನಾವು ಅಂತ ಹೇಳಿ ಸಂಗೀತಕ್ಕೆ ಕ್ಯಾಕರಿಸಿ ಹೋಗಿ ಸಂಗೀತಕ್ಕೆ ಇಟ್ಟಂಥ ಫೋಟೋ ಇಟ್ಟು ಮಡಿಕೆ ತಲೆ ಹೊಡೆದು ಬೈದಿದ್ದಾನೆ. ಅಷ್ಟೆಲ್ಲ ಆಗ ಸುದೀಪ್ ಅವರು ಕೂಡ ಶಾಕ್ ಆಗಿ ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ದಾರೆ.